ಇದೇನತ್ತೆ ಹಿಂಗ ಆಗೋಯ್ತು ಥು. ಇವಾಗ ಕಾಣಕಂತ ಹೋಗ್ರವ ಅವ್ರು ದುಡ್ಡು ಕೊಟ್ಟಾರೋ ಇಲ್ವೋ ಏನ್ ಮಾಡೋದು ಅಂತ ತಲೆ ಕೆಟ್ಟೋಗದೆ. ಇನ್ನೇನ್ ಮಾಡಕ್ಕದ, ಜೀವ ತಗೊಳಕದ. ಹೋಗಿ ನಾವು ಕೊನೆ ಪ್ರಯತ್ನ ಮಾಡೋದು, ಕೊಟ್ರೆ ಮಾಡೋದು, ಇಲ್ಲ ಬಿಡ್ರಪ್ಪ ಆಯ್ತು ಅನ್ನೋದು ಅಷ್ಟೇ. ಇನ್ನೇನ್ ಮಾಡಕ್ಕದದು. ಥು, ಇದೊಳ್ಳೆ ಕರ್ಮ. ಅಮ್ಮೋರೆ, ಅಣ್ಣ ಬನ್ನಿ ಇಲ್ಲಿ. ಏನವ? ಬಂಗಾರಮ್ಮನವ್ರಿಲ್ವಾ? ಹ್ಞೂ, ಒಳಗಿರ್ಬೇಕು. ಒಂಚೂರು ಕರೀರಣ. ಕರಿತೀನಿ ತಡಿಯವ. ಅಮ್ಮೋರೆ, ನಿಮ್ಮನ್ನು ಕೇಳ್ಕೊಂಡು ಯಾರೋ ಬಂದವ್ರೆ ನೋಡಿ. ಹಾ ಬಂದೆ, ಹೋಗು ನಿನ್ ಕೆಲಸ ನೋಡೋಗು. ನಮಸ್ಕಾರ ಅಮ್ಮ. ಹಾ ಬನ್ನಿ ಕೂತ್ಕೊಳ್ಳಿ. ಏನು ವಿಷಯ? ಅದು ಕುತ್ಕೊಂಡು ಮಾತಾಡಿ. ಏನು? ಅಯ್ಯೋ ಪರವಾಗಿಲ್ಲ ಅಮ್ಮ. ಅದು ನನ್ನ ಮಗಳು ಮದುವೆ ಹುಸಿ ದುಡ್ಡು ಬೇಕಿತ್ತು ಬಡ್ಡಿಗೆ. ಓ, ಸಾಲ ಬೇಕಿತ್ತ ಬಡ್ಡಿಗೆ? ಬನ್ನಿ ಕೂತ್ಕೊಳ್ಳಿ. ಅದಕ್ಕೇನಂತೆ ಕೊಡೋದಾ? ಅದಕ್ಕೆ ಅಲ್ವಾ ನಾನಿರೋದು. ಯಾವಾಗ ಮದುವೆ ಇನ್ನೊಂದು ತಿಂಗಳಾದೆ. ಸರಿ, ಯಾವ ನೀವು? ಇಲ್ಲೇ ಪಕ್ಕದುರ್ಗ ಅಡ್ಗೆರೆ. ಓ ಹೌದಾ, ಹೇಳಿ. ಅಂದಾಗೆ ಎಷ್ಟು ಬೇಕಿತ್ತು ದುಡ್ಡು? ಅದು ಅಮ್ಮರೇ ಒಂದು 20 ಲಕ್ಷ ಬೇಕಿತ್ತು. ಆ ಏನು 20 ಲಕ್ಷನಾ? ಅಷ್ಟೊಂದು ಯಾಕೆ? ಇಲ್ಲ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ನಾನು. ಏನೋ ಒಂದು 50,000 ಕೇಳ್ತಿರೋ, ಲಕ್ಷ ಕೇಳ್ತಿರೋ ಅಂದರೆ 20 ಲಕ್ಷನಾ? ಹಂಗಂದ್ರೆ ಇನ್ನು ಕಡಿಮೆನಾ? ಅಯ್ಯೋ ನಿಮ್ದು ಅಮ್ಮಯ್ಯ ಮಂಗನ್ಬೇಡಿ. ಏನಮ್ಮ ಇಬ್ರು ಸೇರ್ಕ ತಮಾಷೆ ಮಾಡ್ತಿದ್ದೀರಾ? ನನ್ನನ್ನು ಏನು ಅನ್ಕೊಂಡಿದ್ದೀರಾ? ಯಾವ ಗ್ಯಾರಂಟಿ ಮೇಲೆ ಆ ಪಾರ್ಟಿ ದುಡ್ಡು ಕೊಡೋದು ನಿಮಗೆ? ಅಯ್ಯೋ ನೀವೇನು ತಲೆ ಕೆಡ್ಸ್ಕೊಬೇಡಿ, ನಮ್ಮ ಮನೆ ಪದ್ರನೇ ಇರ್ತೀನಿ. ಅದೇನಾದರೂ ಆಗಲಿ, ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಮದುವೆ ಮಾಡ್ಬೇಕಾ? ನೋಡಕ್ ಬಡವ್ರ ಥರ ದುಡ್ಡು ಕೇಳ್ಕೊಂಡ್ ಬಂದಿದ್ದೀರಾ ಸಾಲಕ್ಕೆ. ಯಾಕೆ ಅಷ್ಟೊಂದು ದುಡ್ಡು? ಅದು 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 ಇದು ಅಂದರೆ ಕರೆಕ್ಟಾಗಿ ಹೇಳ್ಬೇಕು. ನೀವೇನು ಕರೆಕ್ಟಾಗಿ ಹೇಳಿ ಸುಮ್ಮನೆ ದುಡ್ಡು ಕೊಟ್ಬಿಡ್ಬೇಕಾ? ಯಾಕೆ ಅಷ್ಟೊಂದು ದುಡ್ಡು? ಅಯ್ಯೋ ಏನಿಲ್ಲ ಕಣಮ್ಮ, ಮದುವೆ ಆಗ ಹುಡುಗ ದೊಡ್ಡ ಶ್ರೀಮಂತ ಅಂತೆ, ಅದಕ್ಕೆ ಅವ್ರ ಮನೆಯವರು 20 ಲಕ್ಷ ಅಂತ ವರದಕ್ಷಿಣೆ ಕೇಳ್ತಾರೆ. ನಿಮ್ಗೇನು ಬುದ್ಧಿ ಇಲ್ವಾ? ಅಷ್ಟೊಂದು ಶ್ರೀಮಂತ ಸಂಬಂಧ ಯಾಕೆ ಬೇಕು? ಅದು ಅಲ್ಲದೆ ಅವ್ರಿಗೆ 20 ಲಕ್ಷ ಕೊಟ್ಟು ಮದುವೆ ಮಾಡ್ಬೇಕಾ? ನಿಮ್ಗೇನು ತಲೆಯಲ್ಲಿ ಬುದ್ಧಿ ಇಲ್ವಾ? ಹೀಗೇನು ಹೆಣ್ಮಕ್ಳಿಗೆ ಬರ ಬಂದು ಕೂತಿದೆ. ಯಾರು ಬಂದು ಮದುವೆ ಮಾಡ್ಕೊ ಕರ್ಕೊಯ್ತಾರೆ, ಅವರೇ ಖರ್ಚು ಹಾಕೊಂಡು. ಅಂಥದ್ರಲ್ಲಿ ನೀವು 20 ಲಕ್ಷಕ್ಕೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಬೇಕಾ? ಹೋಗಿ ಸುಮ್ಮನೆ. ಅಯ್ಯೋ ಹಂಗಲ್ಲಮ್ಮ, ಆಗಲೇ ಎಂಗೇಜ್ಮೆಂಟ್ ಆಗ್ಬಿಟ್ಟಿದೆ. ಅದಕ್ಕೆ ಅವ್ರು ಇವಾಗ ಕೇಳ್ತಿದ್ದಾರೆ, ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಏನು ಎಂಗೇಜ್ಮೆಂಟ್ ಆಗಾಯ್ತಾ? ಅದು ಹೆಂಗೆ ಒಪ್ಕೊಂಡ್ರಿ? ಅಯ್ಯೋ ಅಮ್ಮರೇ, ಅವರು ಮಾತುಕತೆಗೆ ಬಂದಾಗ ನಮಗೇನು ಬೇಡ, 1 ರೂಪಾಯಿನೂ ಬೇಡ, ನಾವೇ ಪ್ರತಿಯೊಂದು ಖರ್ಚು ಹಾಕೊಂಡು ಮದುವೆ ಮಾಡ್ಕೋತೀವಿ ಅಂತ. ಎಂಗೇಜ್ಮೆಂಟಲ್ಲೂ ಅಷ್ಟೇ, ಎಲ್ಲ ಖರ್ಚು ಅವ್ರೊಬ್ಬರೇ ಹಾಕೊಂಡು ಮದುವೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ರು. ಆದರೆ ಇವಾಗ ನೋಡಿದ್ರೆ ಎಂಗೇಜ್ಮೆಂಟ್ ಆದಮೇಲೆ ಅದು ಅವ್ರ ತಾಯಿ ದುಡ್ಡು ಕೇಳ್ತಾ ಇರೋದು. ಅದಕ್ಕೆ ಇವಾಗ ಮದುವೆ ಬೇಡ ಅನ್ನಂಗಿಲ್ಲ, ಬಿಡಂಗಿಲ್ಲ. ಎಲ್ಲರಿಗೂ ಗೊತ್ತಾಗದೆ ಎಂಗೇಜ್ಮೆಂಟ್ ಎಲ್ಲ ಆಗೈತೆ. ಇವಾಗ ನೋಡಿದ್ರೆ ಇವಾಗ ಹಿಂಗೆ ಕೇಳ್ತವ್ರಿ. ಏನು ಮಾಡ್ತೀನಿ ನೀವೇ ಹೇಳಿ. ಹೇಳ್ಬೇಡಿ, ಏನು ಗೊತ್ತಾಗಲ್ವಾ ನಿಮಗೆ? ಯಾರವರು ಈ ಥರ ಎಲ್ಲ ಮಾಡೋರು? ಅಯ್ಯೋ ನಿಮಗೂ ಗೊತ್ತಾ ಹುಡುಗ, ಅವನ ಹೆಸರು ಶಿವರಾಜ್ ಅಂತೆ. ಬೆಂಗಳೂರನ್ನು ನಿಮಗೂ ಗೊತ್ತು. ಇಲ್ಲ ಕೆಲಸ ಮಾಡ್ಕೊಂಡಿದ್ನಂತೆಲ್ಲ, ಏನೂ ಗೊತ್ತಿಲ್ಲದೇ ಕೂಲಿ ಕೆಲಸ ಮಾಡ್ಕೊಂಡಿದ್ನಂತೆಲ್ಲ. ಯಾವುದೋ ಹಳ್ಳಿ ಹುಡುಗನ ಪ್ರೀತಿ ಮದುವೆ ಆಗಬೇಕು ಅಂತ ನಮ್ಮ ಮೊಮ್ಮಗಳೇ ಬಿದ್ದಾಳೆ ಆಳೋಕ್ಕೆ. ಏನು ಅವನಾ? ಓಹೋ ಅವನೇನಾ ಕೋಟ್ಯಾಧೀಶ್ವರ? ನನ್ನ ಮಗಳನ್ನ ಸಾಯೋ ಪರಿಸ್ಥಿತಿಗೆ ತಂದು ಅಲ್ಲಿ ಬಂದು ನಿನ್ನ ಮಗಳು ಮದುವೆ ಆಗ್ತಿದ್ದಾನಾ? ಹಾಂ, ಏನು ಹೇಳ್ತಿದ್ದೀರಮ್ಮ? ಶಿವು ನಿಮ್ಮ ಮಗಳಿಗೆ ಮೋಸ ಮಾಡಿದಾನ? ಅದೇನೋ ಯಾರಿಗೂ ಗೊತ್ತು. ಅವನಿಲ್ಲೇ ಕೆಲಸ ಮಾಡ್ಕೊಂಡಿದ್ನಲ್ಲ, ನನ್ನ ಮಗಳು ಅವನ ಹಿಂದೆ ಬರಂಗೆ ಮಾಡ್ಕೊಬಿಟ್ಟು ಅಷ್ಟೊಂದು ಇಷ್ಟಪಡ್ತಿಲ್ಲಂತೆ. ಅವನು ನನಗೇನು ಗೊತ್ತೇ ಇಲ್ಲ, ನಾನೇನು ಇಷ್ಟಪಟ್ಟೇ ಇಲ್ಲ, ಆ ದೃಷ್ಟಿಲಿ ನೋಡಿಲ್ಲ, ಹಂಗೆ ಹಿಂಗೆ ಅಂತ ಇದು ಮಾಡ್ಬಿಟ್ಟು ಹೋಗಿದ್ದಾನೆ. ನನ್ನ ಮಗಳು ನೋಡಿದ್ರೆ ಅವನೇ ಬೇಕು ಅಂತ ಬಾವಿಗೆ ಬಿದ್ದಿದ್ಲು ಗೊತ್ತಾ ನಿಮಗೆ? ಮತ್ತೆ ಹೋಗಿ ಕಾಪಾಡೋ ನೆಪದಲ್ಲಿ ಹೋಗಿ ಕರ್ಕೊಬಂದು ಮನೆಗೆ ಬಿಟ್ಟಿದ್ದಾನೆ. ಅವತ್ತೇ ಸಿಟ್ಟಂತಿತ್ತು, ಏನು ಮಾಡೋದು, ಸುಮ್ಮನೆ ಆಗಿದ್ದೀನಿ. ನಂದೇನು ತಪ್ಪಿಲ್ಲ, ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಅಂದ್ಬಿಟ್ಟು ನನಗೆ ಬೋದ್ಬಿಟ್ಟು ಹೋಗಿದ್ದಾನೆ. ಇದೇನಮ್ಮ ಹಿಂಗಂತಿದ್ರಿ? ನಾವು ಪಾರ್ಟಿ ಒಳ್ಳೆ ಹುಡುಗ ಅಂತೀವಿ, ನಿಮ್ಮ ಮಗಳು ಸಾಯೋ ಪರಿಸ್ಥಿತಿಗೆ ತಂದಿದ್ದಾನ? ಹಾಂ ಹೌದು. ಹೋಗಿ ಅವ್ರ ಸಂಬಂಧನ ಮಾಡೋದು ನೀವು? ಬಡವಾ ನಿನ್ನ ಮಡಗ್ದಂಗಿರು ಅಂತ ಅವ್ರ ಶ್ರೀಮಂತ ಸವಾಸ ನಿಮ್ಗೆ ಯಾಕೆ? 20 ಲಕ್ಷ ಕೊಟ್ಟು ವರದಕ್ಷಿಣೆನ ನೀವು ಮದುವೆ ಮಾಡ್ಕೊಡ್ಬೇಕಾ? ಅದರಲ್ಲೂ ನಾನಂತೂ ಮದುವೆಗೆ 1 ರೂಪಾಯಿನೂ ಕೊಡೋದು ಇಲ್ಲ. ಬೇರೆಯವರಾಗಿದ್ರೆ ಕೊಡ್ತಿದ್ನೋ ಏನೋ ಗೊತ್ತಿಲ್ಲ, ಆದ್ರೆ ಅವ್ನು ಕಂಡ್ರೆ ನಂಗೆ ಆಗಲ್ಲ. ನಮ್ಮನೆಗೆ ಬಂದು ನಮಗೆ ಸುಳ್ಳು ಹೇಳಿ ಅಷ್ಟು ದಿನ ಏನೋ ಗೊತ್ತಿಲ್ಲ ಥರ ನಾಟಕ ಮಾಡಿ ನಮಗೆ ಮೋಸ ಮಾಡಿ ನನ್ನ ಮಗಳನ್ನ ಆ ಪರಿಸ್ಥಿತಿಗೆ ತಂದ್ಬಿಟ್ಟು ಹೋಗಿದ್ದಾನೆ. ಅವನ ಮದುವೆ ಆಗೋಕ್ಕೆ ನಾನೇ 20 ಲಕ್ಷ ಕೊಡಬೇಕಾ? ನಾನಂತೂ ಕೊಡೋಕ್ಕಿಲ್ಲ. ಅಯ್ಯೋ ಇದೇನವ ಹೊಸ ವಿಷಯ? ನೀವು ನಿಜ ಹೇಳ್ತಿದ್ದೀರಿ ತಾನೇ? ಶಿವನುವೆ ನಿಮ್ಮ ಮಗಳನ್ನ ಇಷ್ಟಪಡ್ತಿದ್ನಂತ? ಅದೆಲ್ಲ ನನಗೆ ಗೊತ್ತಿಲ್ಲ. ಅವ್ನು ನೋಡಿದ್ರೆ ನಾನು ಏನು ಮಾಡಿಲ್ಲ, ನನಗೇನು ಗೊತ್ತಿಲ್ಲ, ಇವಳೇ ಹಂಗೆ ಆಡಿದ್ದು ಅಂತ ಹೇಳ್ತಿದ್ದ. ಅದೇನೋ ಯಾರಿಗೂ ಗೊತ್ತು. ಒಟ್ಟಿನಲ್ಲಿ ನನ್ನ ಮಗಳಂತೂ ಅವನಿಂದ ಸಾಯಕ್ಕೆ ಹೋಗಿದ್ದು ನಿಜ. ನಾನಂತೂ 1 ರೂಪಾಯಿ ಕೊಡಲ್ಲ. ಮೊದಲಿನಿಂದ ಹೋಗಿ ನೀವು. ಅಮ್ಮ ನಿಮ್ದು ಅಮ್ಮಯ್ಯ, ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ದುಡ್ಡಿಲ್ಲ ಅನ್ಬೇಡಿ ನಿಮ್ದು ಅಮ್ಮಯ್ಯ, ನಿಮ್ಮನ್ನೇ ನಂಬ್ಕೊಬಿಟ್ಟಿವಿ. ನೀನು ಯಾರು ದುಡ್ಡು ಕೊಟ್ಟರು ಅದೆಷ್ಟಾರು ಆಗಲಿ, ಸಾಯಂತ ನಿಮ್ಮನೆ ಜೀತ ಮಾಡ್ತೀನಿ. ಅವ್ರು ಮೊದಲು ಹೇಳ್ಬಿಟ್ಟಿದ್ರೆ ತೊಂದರೆನೇ ಬರ್ತಿತ್ತಿಲ್ಲ. ಎಂಗೇಜ್ಮೆಂಟಲ್ಲಿ ಆಗಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟದೆ. ಈಗ ನಿಲ್ಲಿಸ್ಬಿಟ್ರೆ ನನ್ನ ಮಗಳಿಗೆ ಮದುವೆ ಆದದೇ ಇಲ್ವೋ, ಹಂಗನ್ಬೇಡಿ. ದಮ್ಮಯ್ಯ ನಿಮ್ಮ ಕಾಲಿಗೆ ಬೇಕಾದ್ರೂ ಬೀಳ್ತೀವಿ. ನಾನು ನನ್ನ ಗಂಡ ಇಬ್ರು ಬೇಕಾದ್ರೆ ನಿಮ್ಮನೆ ಸಾಯ ಗಂಟೆ ಜೀತ ಮಾಡ್ತೀವಿ. ಹೆಂಗಾರು ಮಾಡಿ ಬಡ್ಡಿ ಕಟ್ತೀವಿ, ಸಾಲನೂ ತೀರಿಸ್ತೀವಿ. ಒಂದು ಅರ್ಧ ಎಕರೆ ಜಮೀನು ಅದೇ ಎಲ್ಲ ಮಾರಿ ಬೇಕಾದ್ರೆ ತೀರಿಸ್ತೀವಿ. ತೀರ್ಸಕ್ಕಾಗಿಲ್ಲ ಅಂದರೆ ದುಡ್ಡು ಮಾತ್ರ ಇಲ್ಲ ಅನ್ಬೇಡಿ. ನನ್ನ ಮಗಳು ಮದುವೆ ನಿಂತೈತದೆ. ಇಲ್ಲ ಒಂದ್ಸರಿ ಆದ್ಮೇಲೆ ಅರ್ಥ ಆಗಲ್ವಾ ನಿನಗೆ? ನಾನಂತೂ 1 ರೂಪಾಯಿ ದುಡ್ಡು ಕೊಡಲ್ಲ, ನನ್ನ ಹತ್ರ ಇಲ್ಲ. ಸುಮ್ಮನೆ ಹೊಟ್ಟೋಗಿ ಇಲ್ಲಿಂದ. ಅಮ್ಮ ನಿಮ್ದು ಅಮ್ಮಯ್ಯ ಇಲ್ಲ ಅನ್ಬೇಡಿ. ಲೇ ಬಿಡು, ಬೇಡ ಬಾ. ಅವ್ನ ಮದುವೆಗೆ ನಾನು ದುಡ್ಡು ಕೊಡ್ಬೇಕಂತೆ. ನನ್ನ ಮಗಳು ಇವತ್ತಿನವರೆಗೂ ಸರಿಯಾಗಿ ಊಟ ಮಾಡ್ತಿಲ್ಲ. ಅವಳನ್ನ ಈ ರೀತಿ ಮಾಡಿ ಅಲ್ಲೋಗಿ ಇನ್ನೊಂದು ಹುಡುಗಿ ಮದುವೆ ಆಗ್ತಾನಂತೆ. ನಾನು ದುಡ್ಡು ಬೇರೆ ಕೊಡ್ಬೇಕಾ?
ಮದ್ವೆ ಆಗ್ಲಿ ಅಂತ. ಅಮ್ಮವ್ರೆ ಏ ಹೋಗ್ರಮ್ಮ. ಇದೇನತ್ತೆ ಹಿಂಗಾಗೋಯ್ತು, ಇದನ್ನೇ ನಂಬ್ಕೊ ಬಂದೆ ನಾನು ಕೊಡ್ತಾರೆ ಅಂತ. ಏನ್ ಮಾಡೋದು, ಎಲ್ಲಿ ಕೇಳೋದು, ನಂಬಿಕೆ ಇದ್ದಿದ್ದೊಂದು. ಅಯ್ಯೋ ಅದು ಹೆಂಗಾರು ಹಾಳಾಗೋಗ್ಲಿಕ್ಕಲೇ. ಇವ ಅಮ್ಮ ನೋಡಿದ್ರೆ ಹಿಂಗಂತಾಳಲ್ಲ, ನನ್ನ ಮಗಳು ಸಾಯಂಗ್ ಮಾಡ್ದ, ಇಷ್ಟಪಡಂಗೆಲ್ಲ ಮಾಡ್ದ ಅಂತ ಏನಿದು ಕತೆ. ಅವ್ನು ನೋಡಿದ್ರೆ ಏನಿಲ್ಲ ಏನಿಲ್ಲ, ಅಷ್ಟೊಳ್ಳೆ ಹುಡುಗ ಇಷ್ಟೊಳ್ಳೆ ಹುಡುಗ ಅನ್ಕೊಂಡಿವಿ ನಾವು. ಇವಮ್ಮ ಹಿಂಗೆಲ್ಲ ಮಾತಾಡ್ತಾಳಲ್ಲ. ಓ ಬುದ್ಧಿ, ಏನು ಯೋಚನೆ ಮಾಡಬೇಡಿ ಅಮ್ಮ. ಅದು ಅವಳೇನೋ ಕೋಪದಲ್ಲಿ ಹಂಗೆಲ್ಲ ಮಾತಾಡ್ಬಿಟ್ಟು ಹೋಗವಳೆ. ಹುಡುಗ ತುಂಬ ಒಳ್ಳೆಯವನೇ, ಏನಿಲ್ಲ, ಚೆನ್ನಾಗೇ ಕೆಲಸ ಮಾಡ್ಕೊಯ್ತ ಅವ್ನು ಪಾಡ್ಗವನಿದ್ದ. ಇವಳೇ ನಮ್ಮ ಮಗಳೇ ಅವನ್ನ ಇಷ್ಟಪಟ್ಟಿರೋದು, ಅದನ್ನ ಅವ್ನುಗಳು ಹೇಳು ಇಲ್ವಂತೆ. ಇವಳಂಗೆ ಇದು ಮಾಡ್ಕೊಂಡ್ರೆ ಪಾಪ ಅವನೇನು ಮಾಡೋನು. ಅವ್ನಿಗೇನು ಗೊತ್ತಿಲ್ಲ, ಸುಮ್ಮನೆ ಅವನು ನಿಮ್ಮ ಮಗಳನ್ನ ಇಷ್ಟಪಟ್ಟು ಮದುವೆ ಆಯ್ತೀನಿ ಅಂತ ಗೊತ್ತಾದ್ಮೇಲೆ ನಮ್ಮ ಮಗಳೋ ಕೇಳೋಳೆ ನನ್ನೇ ಮದುವೆ ಆಗು ಅಂತ. ಪಾಪ ಹುಡುಗಂಗೇನು ಗೊತ್ತು. ಇಲ್ಲ ನಾನು ಲವ್ ಮಾಡೋಕ್ಕೆ ಇನ್ನೊಂದು ಹುಡುಗಿ ಮದುವೆ ಆಯ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ತಂತೆ. ಅದಕ್ಕೆ ನಮ್ಮ ಮಗಳು ಹಂಗೆ ಹಟ್ಮಾರಿ ಜಾಸ್ತಿ, ಏನು ಕೇಳಿದ್ರು ಬೇಕು. ಅವನಿಲ್ಲ ಅಂದಿದ್ದಕ್ಕೆ ಹಂಗೆ ಹೋಗಿ ಬಾವಿಗಾರ್ಬಿಟ್ಟಿಲ್ಲ ಅಷ್ಟೇ. ಪಾಪ ಹುಡುಗಂದು ಏನೂ ತಪ್ಪಿಲ್ಲ, ಭಾರಿ ಒಳ್ಳೆ ಹುಡುಗ. ನಾನು ನೋಡ್ತಿದ್ನಲ್ಲ, ಸುಮ್ಮನೆ ಆ ಹುಡುಗನ ಮೇಲೆ ತಪ್ಪಿಲ್ಕಬೇಡಿ. ಇಷ್ಟೊತ್ತು ನೀವು ಮಾತಾಡಿದ್ದು ಕೇಳಿಸ್ಕೊಂಡೆ. ನನ್ನ ಹೆಂಡತಿ ಏನೋ ಕೋಪದಲ್ಲಿ ಹುಡುಗಂದೇ ತಪ್ಪು ಅನ್ನಂಗೆ ಮಾತಾಡ್ಬಿಟ್ಲು. ಹುಡುಗನ ಪಾಪ ಏನೂ ತಪ್ಪಿಲ್ಲ. ಆದರೂ ಒಂದು ಮಾತು, ಅಷ್ಟೊಂದು ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯೋಚನೆ ಮಾಡಿ. ಹ್ಞೂ ಸರಿ ಬುದ್ಧಿ ಆಯಿತು. ಇವ ಬಾಲೆ ಇನ್ನೇನಿಲ್ಲ ನಿಂತ್ಕೊಂಡು, ಅವ್ನದೇನು ತಪ್ಪಿಲ್ವಂತೆಲ್ಲ ಬಿಡು. ಇವೆಣ್ಣನ ಪಾಡ್ಗೆ ಇವೆಣ್ಣು ಇಷ್ಟಪಟ್ಕೊಬಿಟ್ಟು ಹೋಗಿ ಬಾವಿಗಾರ್ಬಿಟ್ರೆ ಪಾಪ ಹುಡುಗ ಏನು ಮಾಡೋದು, ಹೇಳು ಇಲ್ವಂತೆಲ್ಲ ಅವನಿಗೆ. ಅಯ್ಯೋ ಅದು ಹೆಂಗಾರು ಆಗ್ಲಿಕ್ಕನ್ನತ್ತೆ. ಪಾಪ ಒಳ್ಳೆ ಹುಡುಗನೇ, ಅವರು ಏನು ಕೇಳಿಲ್ಲ ವರದಕ್ಷಿಣೆಯ. ಆದರೆ ಅವ್ರ ಅವ್ವ ಕೇಳಿದ್ಲಲ್ಲ, ನಾಳೆ ದಿನ ಅವರು ಅಲ್ಲಿ ಇಲ್ಲಿ ಹೋಯ್ತಾರೆ, ಅವ್ರ ಅವ್ವ ಮನೇಲಿ ತಾನೇ ಇರೋದು. ನನ್ನ ಮಗಳಿಗೆ ನಾವು ಹೆಚ್ಚು ಕಮ್ಮಿ ಮಾಡ್ಬಿಟ್ಟರು ಅಂತ ಅಷ್ಟೇ. ಅದಕ್ಕೆ ಬಾ ಸುಮ್ಮನೆ ಈಗ ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ಮದುವೆ ಮಾಡಬೇಕು ಅನ್ನೋದೇನು. ಎಂಗೇಜ್ಮೆಂಟ್ ಯಾಕೆ ಮದುವೆ ಆಗಿ ಡೈವರ್ಸ್ ತಗೋತಾರೆ. ಎಂಗೇಜ್ಮೆಂಟ್ ಆಗ್ಬಿಟ್ರೇನಂತೆ, ಮದುವೆ ಆಗಿ ಮಕ್ಕಳಾಗಿ ಡೈವರ್ಸ್ ತಗೋತಾರೆ. ಎಂಗೇಜ್ಮೆಂಟ್ ಆದ್ರೇನಂತೆ ನಡಿ, ಬೇಡ ಅನ್ನಕಾಯ್ತದೆ. ಏನು ಸದ್ಯ ಈಗಲೇ ಗೊತ್ತಾಯ್ತು, ಮದುವೆ ಆದ್ಮೇಲೆ ಹಿಂಗೆ ಕಾಟ ಕೊಟ್ಟಿದ್ರೆ ಅಯ್ಯಪ್ಪ ಎಲ್ಲಿಂತರದು. ಏನು ಮಾಡ್ಬೇಕಿತ್ತು ಹೇಳು. ಒಳ್ಳೇದಾಯ್ತು, ಆಗೋದೆಲ್ಲ ಒಳ್ಳೇದಕ್ಕೆಯಾ. ಫೋನ್ ಮಾಡಿ ಹೇಳ್ಬಿಡು, ನಮ್ಮ ಕೈ ಅಷ್ಟು ದುಡ್ಡು ಕೊಡೋಕ್ಕಾಯ್ಕಿಲ್ಲ, ನಮಗೆ ಮದುವೆ ಬೇಡ ಅಂತ. ಇಷ್ಟೆಲ್ಲ ಸುತ್ತಮುತ್ತ ತೊಂದರೆ ಇಟ್ಕೊಂಡು ಮದುವೆ ಮಾಡಾರ. ಏನು ಬೇಡಕ್ಕಂತೆ, ಯಾವುದೋ ಬಡವನ್ನೇ ನೋಡಿ ಒಳ್ಳೆ ಕಡೆ ಮದುವೆ ಮಾಡೋದ. ಈ ದೊಡ್ಡರ ಸವಾಸನೆ ಬೇಡ. ಫೋನ್ ಮಾಡಿ ಹೇಳೋಕ್ಕಾಯ್ತದ ನಡಿ, ಬೇಡ ಬಿಡಿ ಮದುವೆನೇ ಅಂತ. ಮದುವೆ ಬೇಡ ಅಂತ ಅನ್ನೋದ ಆಯಿತು, ಆದರೆ ಯಾಕೆ ಏನು ಅಂತ ಕೇಳಿದ್ರೆ ಏನು ಹೇಳೋದು. ಇದೊಳ್ಳೆ ಸರಿ ಆಯಿತು. ಏನು ಹೇಳೋದು ಅಂದರೆ ಇರೋದನ್ನೇ ಹೇಳೋದು. ಹಿಂಗೆ ನಿಮ್ಮ ಹೆಂಗಸರು 20 ಲಕ್ಷ ವರದಕ್ಷಿಣೆ ಕೇಳ್ತವ್ರೆ, ಇಲ್ಲಾಂದ್ರೆ ಮದುವೆ ಬೇಡ ಅಂದರು, ಹಂಗೆ ಹಿಂಗೆ ಅಂತೆಲ್ಲ ಅಂದರು. ಅದಕ್ಕೆ ನಮ್ಮ ಕೈ ಒಂದ್ಸಕ್ಕೆ ಆಗಲಿಲ್ಲ, ನಮ್ಮ ಮದುವೆ ಬೇಡ ಕಣಪ್ಪ ಇದು ಅಂತ ಅನ್ನೋದು. ಇನ್ನೇನು ಮದುವೆನೇ ಬೇಡ ಅಂದಮೇಲೆ ಅವಳು ಏನು ಅನ್ಕೊಂಡು ನಮಗೇನು. ಮದುವೆ ಮಾಡಿದರೆ ಭಯ ಇರೋದು ಹೆಂಗಪ್ಪ ಏನಪ್ಪ ಅಂತ. ಇವಾಗ ಮದುವೆನೇ ಬೇಡ ಅಂದಮೇಲೆ ಅವ್ರು ಕಟ್ಕೊಂಡು ನಮಗೇನು. ನಡಿ ಆಯಿತು ಬನ್ನಿ, ಫೋನ್ ಮಾಡಿ ಹೇಳ್ಬಿಡೋದ. ಜನ ಎಲ್ಲ ಹುಸಿ ಆಡ್ಕೊಂಡರತ್ತೆ, ಎಷ್ಟೆಷ್ಟೆಲ್ಲ ತೋರಿಸ್ಕೊಂಡಿದ್ದೆ ಗೊತ್ತಾ ನಾನು. ಹಂಗೆ ಹಿಂಗೆ ಅಂತ ಮನೆಗೆ ಸೇರ್ತಾವಳೆ ನನ್ನ ಮಗಳು, ಅದೃಷ್ಟವಂತೆ ಹಂಗೆ ಹಿಂಗೆ ಅಂದ್ಕೊಂಡಿದ್ದೆ. ಈಗ ಬೀದಿಲಿ ಹಂಗೆ ಮಕ್ಕ ತೋರ್ಸನೆ ಅನ್ನಂಗೆ ಆಗ್ಬಿಟ್ಟದೆ. ಅಯ್ಯೋ ನಡಿಲೆ, ಯಾರು ಸಾಚವಾಗಿದ್ದರು, ಜನಗಳಿಗೆ ಎದುರ್ಕೊಬಿಟ್ರೆ ಅಷ್ಟೇ ಮೇಲೆ ಸಾಯ್ಬೇಕಾಯ್ತದೆ. ಬಾ ಬಾ, ಅದು ಯಾವಳು ನನ್ನ ಮುಂದ್ಗಡೆ ಮಾತಾಡಲಿ, ನೆಟ್ಟಿಗಿರೋಳು ಅದು ಯಾವಳು ನೋಡ್ತೀನಿ. ನಾವಂಗೆ ಅನ್ಕೋಬೋದ್ರೆ ಜನರ ಮಧ್ಯೆ ಬದುಕಂಗಿದ್ದದ. ಎಂತೆಂಥದ್ದು ಹೆಂಗೆಂಗೋ ಆಗದೆ, ನಮ್ದೇನು ಬಾ, ನಮ್ದೇನು ತಪ್ಪಿದ್ದದು. ನಿಮ್ಮ ಮಗನಿಗೂ ಎಲ್ಲರಿಗೂ ಹೇಳ್ಬಿಡದ. ಹ್ಞೂ ಇನ್ನೇನು ಗುಟ್ಕುಟಲ್ಲಿ ಮಾಡೋಕ್ಕದ, ಎಲ್ಲರನ್ನೂ ಕುಂಡ್ರಿಸ್ಕೊಂಡು ಹೇಳು. ಪೂಜನ್ನುವೆ ನಿನ್ನ ಗಂಡನ್ನುವೆ ಈ ಥರ ಹೆಂಗೆ ವರದಕ್ಷಿಣೆ ಕೇಳ್ತಾರೆ, ಎಲ್ಲಿಂದ ತಂದು ಕೊಡಬವ ನಾವು. ಮದುವೆ ಮಾಡೋಕೆ ಆಯ್ಕಿಲ್ಲ ಬೇಡ ಅಂತೇವಿ ಅಂತ ಹೇಳ್ತೀವಿ ಅಂತ ಹೇಳ್ಬಿಡು. ಇನ್ನೇನು ಎಲ್ಲರಿಂದ ಮುಚ್ಚಿಟ್ಟು ಮಾಡೋ ಕೆಲಸವ ಇದು. ನೀನೇನು ತಲೆ ಕೆಡಿಸ್ಕೊಬೇಡ, ಬಾ ನಾನು ಮಾತಾಡ್ತೀನಿ, ಬಾಯ ತಲೆ ಯಾಕೆ ಕೆಡಿಸ್ಕೊಂಡು. ಮುಂದುವರಿಯುವುದು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.